ಈಗ ಹುಬ್ಬಳ್ಳಿಯಲ್ಲಿ ಈಗ ಏನೋ ಒಂದು ಆ, ಹೆಣ್ಣಿಗೆ ಏನೋ ಒಂದು ಪ್ರಕರಣ, ಲವ್ ಜಿಹಾದ್ ಪ್ರಕರಣ ಅಂತ ಸೃಷ್ಟಿ ಮಾಡೋದ್ರ ಮೂಲಕ ಅದು ಹೆಣ್ಣಿಗೆ ಏನೋ ಒಂದು ನೋವಾಗಿದೆ. ಆ ಹೆಣ್ಣಿನ ಪರವಾಗಿ ನಾ ಇದ್ದೇನೆ, ಅವ್ರ ಕಷ್ಟಕ್ಕೆ ನಾನು ಸ್ಪಂದನೆ ಮಾಡ್ತೇನೆ, ಅದು ಆಗಿದ್ದು ನಾನು ಖಂಡಿಸ್ತೇನೆ. ಆದರೆ ಕೆಲವು ಬಿ ಜೆ ಪಿ ಮತ್ತು ಕೆಲವು ಸಂಘ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾರೆ, ಲವ್ ಜಿಹಾದ್ ಲವ್ ಜಿಹಾದ್ ಲವ್ ಜಿಹಾದ್ ಅಂತ ಸೃಷ್ಟಿ ಮಾಡೋದ್ರ ಮೂಲಕ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ವೈಮನಸ್ಸು ಮೂಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದು ಖಂಡನೀಯ. ಇದು ಆಗಬಾರ್ದು. ನೋಡಿ, ಲವ್ ಜಿಹಾದ್ಗೆ ಇಸ್ಲಾಂ ಧರ್ಮಕ್ಕೆ ಯಾವುದೇ ಸಂಬಂಧ ಇಲ್ಲ. ಲವ್, ಪ್ರೀತಿ, ಪ್ರೇಮನೇ ಬೇರೆ, ಇಸ್ಲಾಂ ಧರ್ಮನೇ ಬೇರೆ. ಜಿಹಾದ್ ಅಂದ್ರೆ ಏನು? ಜಿಹಾದ್ ಅಂದ್ರೆ ಯಾರು ಕಷ್ಟಕ್ಕೆ ಸುಳ್ಕೊಂಡಿರ್ತಾರೆ, ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೆ, ಅವ್ರನ್ನ ರಕ್ಷಣೆ ಕೊಡೋದು, ಅವ್ರನ್ನ ಕಾಪಾಡೋದು, ಒಳ್ಳೆ ದಾರಿ ಕರೋದು, ಬಡವ್ರನ್ನ ಸಹಾಯ ಮಾಡೋದು, ಒಳ್ಳೆ ದಾರಿ ತೋರಿಸೋದು, ಇದಕ್ಕೆ ಜಿಹಾದ್ ಅಂತಾರೆ. ಜಿಹಾದಕ್ಕೆ ಇಸ್ಲಾಂ ಧರ್ಮಕ್ಕೆ, ಲವ್ಗೆ, ಪ್ರೀತಿಗೆ ಸಂಬಂಧ ಇಲ್ಲ. ಇಸ್ಲಾಂ ಧರ್ಮಕ್ಕೆ ಲವ್ ಜಿಹಾದ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇವತ್ತೇನೋ ಬಿ ಜೆ ಪಿಯವರು ಕೆಲವರು ಸೃಷ್ಟಿ ಮಾಡೋದ್ರ ಮೂಲಕ ಯಾವುದೇ ಕುರಾನ್ದ ಆಗಿರ್ಬೋದು, ಯಾವುದೇ ಪುಸ್ತಕದಲ್ಲಿ ಲವ್ ಜಿಹಾದ್ ಅನ್ನುವಂಥ ಪದ ಎಲ್ಲೂ ಬಳಸಿಲ್ಲ. ಸುಮ್ಮನೆ ಸೃಷ್ಟಿ ಮಾಡಿ ಇವತ್ತು ಭಯದ ವಾತಾವರಣ ಇವತ್ತು ಸೃಷ್ಟಿ ಮಾಡಿದರೆ ಇದು ಆಗಬಾರ್ದು. ನಾವೆಲ್ಲ ಹಿಂದೂ ಮತ್ತು ಮುಸಲ್ಮಾನರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ನಾವೆಲ್ಲರೂ ಒಂದಾಗಿ ಜೀವನ ಮಾಡ್ತಾ ಇದ್ದೇವೆ. ಅವ್ರ ಕಷ್ಟ ಕಾಲಕ್ಕೆ ನಾವು ಬರಬೇಕು, ನಮ್ಮ ಕಷ್ಟ ಕಾಲಕ್ಕೆ ಅವರು ಬರಬೇಕು. ಇಂಥ ಒಂದು ವಾತಾವರಣದಲ್ಲಿ, ದೇಶದಲ್ಲಿ ನಾವೆಲ್ಲರೂ ಒಂದಾಗಿ ಜೀವನ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಬಿ ಜೆ ಪಿ ಅವ್ರಿಗೆ ಏನಾಗಿದೆ, ಮಾಡಲಿಕ್ಕೆ ಕೆಲಸ ಇಲ್ಲ. ಸುಮ್ಮನೆ ರಾಜಕೀಯ ಮಾಡಿ ತಮ್ಮ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋಗೋಸ್ಕರ ಹಿಂದೂ ಮುಸ್ಲಿಂ ಮಾಡಿ ಸಮಾಜದಲ್ಲಿ ಅಶಾಂತಿ ವಾತಾವರಣ ಉಂಟು ಮಾಡಿದ್ದಾರೆ. ನೋಡಿ, ಇಸ್ಲಾಂ ಧರ್ಮದಲ್ಲಿ ಹೆಣ್ಣು, ತಾಯಿ, ತಂಗಿ, ಅಕ್ಕ ಮತ್ತು ಹೆಂಡತಿಯನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಹೆಣ್ಣಿಗೆ ಕಣ್ಣೆತ್ತಿ ನೋಡುವಂಥ ಅವಕಾಶ ಇಸ್ಲಾಂ ಧರ್ಮದಲ್ಲಿ ಇಲ್ಲ. ಇಸ್ಲಾಂ ಧರ್ಮ ಯಾವತ್ತೂ ಶಾಂತಿಯ ಸಂಕೇತ ತೋರಿಸ್ತದೆ. ಒಳ್ಳೆ ದಾರಿಗೆ ಹೋಗಬೇಕು, ಒಳ್ಳೆದನ್ನ ಮಾಡಬೇಕು, ಸಮಾಜದಲ್ಲಿ ಒಳ್ಳೆ ಚಟುವಟಿಕೆ ಮಾಡಬೇಕು ಅಂತ ಸಂಕೇತವನ್ನ, ಒಂದು ಸರಳ ಜೀವನ ಮಾಡಬೇಕಂತ ಸಂದೇಶವನ್ನ ಇಸ್ಲಾಂ ಧರ್ಮ ಕೊಡ್ತದೆ. ಹಿಂದೂ ಧರ್ಮನ ಪುಸ್ತಕಗಳು ಅದೇ ಕೊಡ್ತದೆ. ಆದರೆ ಇಲ್ಲೂ ಕೆಲವು ಶಕ್ತಿಗಳು ಇವತ್ತು ಹಿಂದೂ ಮುಸ್ಲಿಂ ಮಾಡೋದ್ರ ಮೂಲಕ ಜನರಲ್ಲಿ ಭಯದ ವಾತಾವರಣ ಉಂಟು ಮಾಡಿದರೆ. ಇದು ಆಗಬಾರ್ದು. ಮತ್ತು ಆ ಹೆಣ್ಣಿಗೆ ನೋವಾಗಿದೆ, ಆ ಹೆಣ್ಣಿನ ಜೊತೆ ನಾವಿದ್ದೀವಿ, ಆ ಹೆಣ್ಮಗಳ ಜೊತೆ ನಾವು, ಆಕೆಗೆ ಏನಾಗಿದೆ, ಆಕೆಗೆ ತೊಂದರೆ ಆಗಿದೆ, ಅದನ್ನು ನಾವು ಖಂಡಿಸ್ತೀವಿ. ಅದು ಆಗಬಾರ್ದಾಗಿತ್ತು. ಅವ್ರ ಕುಟುಂಬದ ಜೊತೆ ನಾವಿದ್ದೇವೆ. ಆದರೆ ಇದು ಏನು ಹಿಂದೂ ಮುಸ್ಲಿಂ ಇದು ಏನು ಲವ್ ಜಿಹಾದ್ ಸೃಷ್ಟಿ ಮಾಡಿದರೆ, ಲವ್ ಜಿಹಾದ್ಗೆ ಇಸ್ಲಾಂ ಧರ್ಮಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ.